ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಂದು ಒಂದು ಪುಟ್ಟ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮ ಎಲ್ಲ ತಾಯಂದಿರ ದಿನ ಸ್ಟಾರ್ಟ್ ಆಗೋದು ಮಾರ್ನಿಂಗಿಂದ. ಸೊ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನಮಗೆ ನಮಗೆ ಏನಿರುತ್ತೆ ಅಂತ ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿರುತ್ತೆ, ಅವರಿಗೆ ಬಾಕ್ಸಿಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದಿರುತ್ತೆ. ಸೊ ನಂದು ಕೂಡ ಅದೇ ರೀತಿಯೇ ಇರುತ್ತೆ ರೊಟೀನು. ಆಲ್ಮೋಸ್ಟು ನಂದು 5:30ಇಂದ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ 5:30ಇಂದ ಅವರಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಾಗಿರ್ಬೋದು, ನನ್ನ ಮಗನ ಸ್ಕೂಲಿಗೆ ಕಳಿಸೋದಾಗಿರ್ಬೋದು, ಅದಾದಮೇಲೆ ನನ್ನ ಮಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ರೀತಿ ರೊಟೀನ್ಸ್ಗಳು ಡೈಲಿ ರೊಟೀನಲ್ಲಿ ಇರುತ್ತೆ. ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ದೋಸೆ ಜೊತೆಗೆ ಪೊಟ್ಯಾಟೊ ಪಲ್ಯ ಕೂಡ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಏನೇನೇ ಮಾಡ್ಕೊಳ್ಳೋವಂಥದ್ದು ಇದೆ, ಯಾವುದು ಅಂತ ಶೇರ್ ಮಾಡೋವಂಥ ರೆಸಿಪಿ ಏನಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದ್ರೊಳಗಡೆ ನನ್ನ ಮಗಗೆ ಸ್ನಾನ ಆಲ್ರೆಡಿ ನಾನು ಮಾಡಿಸಿರ್ತೀನಿ. ಸೊ ಬ್ರಷ್ ಅವನೇ ಮಾಡಿಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿಬಿಡ್ತಾನೆ. ಸೊ ಇದು ಒಂದನ್ನು ಅವನಿಗೆ ಸೆಲ್ಫಾಗಿ ಮಾಡ್ಕೊಳ್ಳೋ ಥರ ನಾನು ಅಭ್ಯಾಸ ಮಾಡಿಸಿದ್ದೀನಿ. ಕೆಲವೊಂದು ವಿಚಾರಗಳನ್ನ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ಬೇಕಾಗತ್ತೆ. ನಾವು ಹೇಗೆ ಹೇಳ್ಕೊಡ್ತೀವಿ ಅವ್ರು ಅದನ್ನೇ ಕಲಿತಾ ಹೋಗ್ತಾರೆ. ಹಾಗಾಗಿ ಜಾಸ್ತಿ ನಮ್ಮ ಮೇಲೆ ಡಿಪೆಂಡ್ ಆಗೋ ಥರ ನಾವು ಅವ್ರನ್ನ ಬೆಳೆಸಬಾರ್ದು. ಸೆಲ್ಫ್ ಅವ್ರ ಕೈಯಲ್ಲಿ ಏನೇನಾಗತ್ತೆ ಅದೆಲ್ಲನೂ ಅವರು ಮಾಡ್ಕೊಳ್ಳೋ ಥರ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪೃಥ್ವಿಕ್ ವಿಚಾರಕ್ಕೆ ಬಂದ್ವಿ ಅಂತ ಅಂದರೆ ಅವನು ಮಾರ್ನಿಂಗಿಂದನೇ ಅವನು ಆ್ಯಕ್ಟಿವ್ನೆಸ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ, ಅಷ್ಟೊಂದು ಲೇಝಿ ಅಂತೂ ಏನೂ ಅಲ್ಲ. ಮೈ ಚಾನಲ್, ಇದು ಪೃಥ್ವಿಕ್ ಚಾನಲ್ ಅಂತ. ನಾನಿವತ್ತು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಅವಾಗ ರೆಡಿಯಾಗಿದ್ದು ನೋಡಿದ್ರಲ್ಲ, ಇವಾಗ ಊಟ ತಿಂತೀನಿ. ಊಟ ತಿಂದಾದ್ಮೇಲೆ ಸ್ಕೂಲಿಗೆ ಹೋಗಬೇಕು. ನಮ್ಮ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ. ಬಾಯ್. ಹೀಗೆ ಅವನಿಗೆ ಏನಾದರೂ ಮಾತಾಡಿಲ್ಲ ಅಂದರೆ ಸಮಾಧಾನನೇ ಇರೋದಿಲ್ಲ, ಹಾಗಾಗಿ ಕೊಟ್ಟಿದ್ದೆ ಅಷ್ಟೇ. ಇದಾದ ನಂತರ ಅವನಿಗೂ ಕೂಡ ಬ್ರೇಕ್ಫಾಸ್ಟ್ನ ಕೊಟ್ಟಿದ್ದೀನಿ. ಸೊ ಬ್ರೇಕ್ಫಾಸ್ಟ್ನ ತಿಂದ್ಕೊಂಡು ಅವನು ಸ್ಕೂಲಿಗೆ ಹೊರಡ್ತಾನೆ. ಆಲ್ಮೋಸ್ಟ್ 8 o'clock ಅವನಿಗೆ ಇಲ್ಲಿಂದ ಹೋಗಬೇಕಾಗತ್ತೆ. ಸೊ 8:15, 8:20ಗೆ ಪ್ರೇಯರ್ ಇರುತ್ತೆ. ಸೊ ಪ್ರೀವಿಯಸ್ ಸ್ಕೂಲಲ್ಲಿ ಅವನಿಗೆ 9:20ಗೆ ಪ್ರೇಯರ್ ಇರ್ತಾಯಿತ್ತು, ಬಟ್ ಇಲ್ಲಿ 8:20ಗೆ ಇರುತ್ತೆ. ಸೊ ಅವನಿಗೆ ಏನೇನು ಅವತ್ತಿನ ಟೈಮ್ ಟೇಬಲ್ ಪ್ರಕಾರ ಬುಕ್ಸನ್ನೆಲ್ಲ ಜೋಡಿಸ್ಬಿಟ್ಟು ಅವನಿಗೆ ಏನು ಲಂಚ್ ಕೇಳಿರ್ತಾನೆ ಅದನ್ನು ಪ್ರಿಪೇರ್ ಮಾಡಿ ಕೊಟ್ಟು, ಅಂದರೆ ಬ್ರೇಕ್ಫಾಸ್ಟಿಗೆ ಏನು ಮಾಡಿರ್ತೀನಿ ಅದನ್ನೇ ಅವನು ಲಂಚಾಗಿ ಕೂಡ ತೊಗೊಂಡೋಗ್ತಾನೆ. ಸೊ ಒಂದು ಫ್ರೂಟ್ಸ್ ಏನಾದರೂ ಕೊಡಬೇಕಾಗತ್ತೆ. ಸೊ ಅದನ್ನು ಕೊಟ್ಟು ಸೊ ಅವನ್ನ ಸ್ಕೂಲಿಗೆ ಕಳಿಸ್ಕೊಡೋ ಅಂಥದ್ದು. ಪೃಥ್ವಿಗೂ ಕೂಡ ಅಷ್ಟೇ, ಈಗ ಜಾಯಿನ್ ಮಾಡಿರೋವಂಥ ಸ್ಕೂಲಿಗೆ ತುಂಬಾ ಇಷ್ಟಪಟ್ಟು ಹೋಗ್ತಾನೆ. ಅದೇ ರೀತಿ ನಮಗೆ ಅವನು ಪರ್ಫಾಮೆನ್ಸ್ ಏನಿದೆ ಆ್ಯಸ್ ಆಫ್ ನಾವು ಅವನೇನು ಹೋಮ್ವರ್ಕ್ಸ್ ಮಾಡೋದಿರ್ಬೋದು ಅಥವಾ ರೀಡಿಂಗ್ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ತಾನೆ. ಸೊ ಆ ಸ್ಕೂಲಿಗೆ ಜಾಯ್ನ್ ಆದಾಗಿಂದ ಅವನಿಗೆ ಇಷ್ಟಪಟ್ಟು ಸ್ಕೂಲಿಗೆ ಹೋಗೋದು ಅಥವಾ ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರೀವಿಯಸ್ ಸ್ಕೂಲಿಗಿಂತ ಈ ಸ್ಕೂಲಿಗೆ ಜಾಯ್ನ್ ಆದಮೇಲೆ ಲಾಟ್ಸ್ ಆಫ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಅವನು ಸ್ಕೂಲಿಗೆ ಹೋದ್ಮೇಲೆ ನನಗೆ ಕೆಲವೊಂದು ಕೆಲಸಗಳೇನಿರುತ್ತೆ ಅದನ್ನೆಲ್ಲ ನಾನು ಮುಗಿಸ್ಕೊಳ್ತಾ ಇರ್ತೀನಿ. ಪಾಪು ಎದ್ದ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೂ ಕೆಲಸಗಳನ್ನ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ 1 year ಕಂಪ್ಲೀಟ್ ಆದಾಗಿಂದ ಮಕ್ಕಳು ಹಾಗೆ ಅನಿಸುತ್ತೆ. ಸೊ ಏನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವಳು ಎದ್ದೇಳೋದಕ್ಕಿಂತ ಮುಂಚೆನೇ ನನ್ನ ಒಂದು ರೊಟೀನ್ ಕೆಲಸ ಏನೇನಿರುತ್ತೆ ಅದನ್ನು ನಾನು ಮುಗಿಸ್ಕೊಳ್ತೀನಿ. ಯಾವಾಗಲೂ ಅವಳು ಒಂದೇ ಟೈಮಿಂಗ್ಸ್ ಅಂತ ಏನಿಲ್ಲ, ಆದರೆ ಅವಳು ಎದ್ದೇಳೋದಕ್ಕಿಂತ ಮುಂಚೆ ನಾನು ಏನು ಕೆಲಸ ಇರುತ್ತೆ ಅದನ್ನು ಮುಗಿಸ್ಕೊಳ್ತೀನಿ. ಅವಳೆದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟ್ ತಿನ್ನಿಸಿ ಈ ಥರದೊಂದು ಅವಳದೊಂದು ರೊಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅವಳಿಗೂ ಕೂಡ ನಾವೇನು ತಿಂತೀವಿ ಬ್ರೇಕ್ಫಾಸ್ಟ್ ಅದನ್ನೇ ಕೊಡೋ ಥರ ಅಭ್ಯಾಸ ಮಾಡಿದ್ದೀನಿ. ಸೊ ನಾನು ದೋಸೆ ಮಾಡಿದ್ರಿಂದ ಅವಳಿಗೂ ಕೂಡ ಪುಟಾಣಿ ದೋಸೆಗಳನ್ನ ಹಾಕ್ಕೊಡ್ತಾಯಿದ್ದೀನಿ. ಈ ರೀತಿ ನಾನು ದೋಸೆ ಹಾಕ್ಕೊಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ನ ಕೊಟ್ಟಾಗ ಅವಳು ಅದನ್ನು ಸೆಲ್ಫಾಗಿ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ರೀತಿ ಪುಟಾಣಿ ದೋಸೆಗಳನ್ನ ಮಾಡಿ ಕೊಡ್ತಾಯಿದ್ದೀನಿ. ಅದನ್ನು ಕೊಟ್ಟಾಗ ಅವಳಿಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ಕೈಯಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಕೂಡ ಈಸಿಯಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡಿಕೊಡ್ತೀನಿ.
ಇನ್ನು ಪಾಪು ಫುಡ್ ರೊಟೀನ್ಗೆ ಬಂದರೆ ನಾನು ಡೈಲಿ ಬ್ರೇಕ್ಫಾಸ್ಟು ನಾವೇನು ಪ್ರಿಪೇರ್ ಮಾಡಿರ್ತೀವಿ ಅದೇ ಬ್ರೇಕ್ಫಾಸ್ಟ್ನ ಪ್ರಿಫರ್ ಮಾಡ್ತೀನಿ ಕೊಡೋದಕ್ಕೆ. ಹಾಗೆಯೇ ದಿನದಲ್ಲಿ ಒಂದು ಸರಿ ರಾಗಿ ಸರಿ ಕಂಪಲ್ಸರಿ ಕೊಡ್ತೀನಿ. ಒನ್ ಟೈಮ್ ಕರ್ಡ್ ರೈಸ್ ಕಂಪಲ್ಸರಿ ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ಹಾಲಲ್ಲಿ ಸಿಗೋದಕ್ಕಿಂತ 2 ಪಟ್ಟು ಹೆಚ್ಚು ಕ್ಯಾಲ್ಶಿಯಮು ಕರ್ಡಲ್ಲಿ ಸಿಗುತ್ತೆ. ಕಂಪ್ಲೀಟ್ಲಿ ಒಂದು ದಿನದಲ್ಲಿ 5 ಮೀಲ್ಸ್ನ ನಾನು ಕೊಡ್ತೀನಿ. ಇನ್ನು ಪಾಪು ಕೆಲಸ ಎಲ್ಲ ಮುಗಿದಿದ ನಂತರ ಆ್ಯಸ್ ಯೂಶ್ವಲ್ ನಾವು ಬ್ರೇಕ್ಫಾಸ್ಟ್ ತಿನ್ನೋದು ಅದೇ ಇರುತ್ತೆ, ಪೂಜೆ ಮಾಡೋದು ಇದೆಲ್ಲ ಇರುತ್ತೆ. ಸೊ ನಾವು ಬ್ರೇಕ್ಫಾಸ್ಟ್ ತಿನ್ನೋದು ಇವ್ರದ್ದೆಲ್ಲ ಕೆಲಸಗಳು ಮುಗಿದು ನಾವು ಬ್ರೇಕ್ಫಾಸ್ಟ್ ತಿನ್ನೋಷ್ಟೊತ್ತಿಗೆ ಆಲ್ಮೋಸ್ಟ್ 10:30 11 o'clock ಆಗೇ ಆಗುತ್ತೆ. ಪ್ರತಿ ಸಾರಿನೂ ಹಾಗೇ ಅಲ್ವಾ. ಸೊ ನಮಗೂ ಮಕ್ಕಳ ಕೆಲಸಗಳೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಎಲ್ಲ ಥರದ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಂತರ ನನಗೆ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡೋ ಕೆಲಸ ಇರುತ್ತೆ. ಸೊ ಲಂಚ್ ಪ್ರಿಪೇರಿಗೆ ಇವತ್ತು ನಾನು ಇದರ ರಸಮ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಆಗಲಿ ಅಂತ. ಸೊ ತುಂಬ ದಿನದಿಂದ ಕ್ಯಾಬೇಜ್ ಹಾಗೆ ಫ್ರಿಜ್ಜಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸೈಡ್ಸಿಗೆ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಬೇಜ್ನ ಹಾಕಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟು ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ ಹಾಕ್ಬಿಟ್ಟು ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕ್ಯಾಬೇಜ್ನ ಹಾಕ್ಕೊಂಡು ಹಾಗೇನೇ ಫ್ರೈ ಮಾಡ್ಕೊಳ್ಳೋದು. ನೀರಲ್ಲೇನು ಬೇಯಿಸ್ಕೊಂಡು ಕ್ಯಾಬೇಜ್ನ ನಾನು ಹಾಕ್ಕೊಳ್ತಾ ಇಲ್ಲ. ಹೀಗೆ ಮಿಕ್ಸ್ ಮಾಡಿ ನಾವು ಒಂದು 15 ನಿಮಿಷ ಹಾಗೇ ಬೇಯಿಸ್ಕೊಂಡ್ರೆ ಬೆಂದ್ಬಿಡುತ್ತೆ. ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಲಿಟಲ್ ಬಿಟ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಮಾಡಿಕೊಂಡ್ರೆ ಸೊ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಎಗ್ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನಿದು ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 15 ನಿಮಿಷದೊಳಗಡೆ ಆ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಹಾಗೆಯೇ ಒಂದು ಸ್ವಲ್ಪ ಪಾಪಡನ್ನ ತಗೊಳ್ಳೋಣ ಅಂತ ಹೇಳಿ ಪಾಪಡನ್ನ ಕೂಡ ಕರಗಿಸ್ಕೊಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ನಾವು ಒಂದು ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಮಧ್ಯಾಹ್ನ ಹೇಗಾಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗಿ ಎಷ್ಟು ಬೇಗ ರಿಟರ್ನ್ ಬಂದುಬಿಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಬೇಗ ದಿನಗಳಾಗ್ಬಿಡುತ್ತೆ. ಸೊ ನಾವೊಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಒಂದು ಲಂಚ್ ಪ್ರಿಪೇರ್ ಮಾಡೋದು ಇರ್ಬೋದು ಅಥವಾ ಮಕ್ಕಳ ಒಂದು ರೊಟೀನ್ಸ್ ಇರ್ಬೋದು, ಇದನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ದಿನ ಆಗಿಬಿಡುತ್ತೆ. ಸೊ ಲಂಚೆಲ್ಲ ಮುಗಿಸ್ಕೊಂಡಿದ್ದ ನಂತರ ಮತ್ತೆ ಏನು ಕೆಲಸ ಇರೋದಿಲ್ಲ. ಹಾಗಾಗಿ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದಾಗನೇ ನಾನೇನು ಕಿಚನ್ನ ಕ್ಲೀನ್ ಮಾಡ್ಕೊಂಡಲ್ಲ. ಸೊ ಒಂದೇ ಸರಿ ಲಂಚ್ನ ಪ್ರಿಪೇರ್ ಮಾಡಿ ಲಂಚೆಲ್ಲ ಆದಮೇಲೆ ಮತ್ತು ನೈಟ್ವರೆಗೂ ಏನು ಕೆಲಸ ಇರೋದಿಲ್ಲ. ಹಾಗಾಗಿ ಇಲ್ಲೇನೆ ಲಂಚೆಲ್ಲ ಪ್ರಿಪೇರ್ ಮಾಡಿದ್ದು ಆದಮೇಲೆ ತಿಂದ್ಕೊಂಡಾದಮೇಲೆ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲ್ ಈ ರೀತಿ ಇರುತ್ತೆ. ಆಲ್ಮೋಸ್ಟು ಪ್ರತಿಯೊಬ್ಬರು ತಾಯಂದ್ರ ಮನೆಯಲ್ಲಿ ಇದೇ ರೀತಿಯೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಈ ಪುಟ್ಟದಾದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ಯೂಸ್ಫುಲ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.